ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ದೇವ್ರ ಮುಖ ನೋಡಿ ಸೀದಾ ಕಿಚನ್ಗೆ ಹೋಗಿದ್ದು. ಕಿಚನಲ್ಲಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೋಬೇಕು. ಸೊ ನಮ್ಮಮ್ಮ ಬಿಸಿ ಬಿಸಿ ಹಾಲು ಕಾಯಿಸ್ತಿದ್ದಾರೆ ಕಾಫಿ ಮಾಡ್ಕೊಂಡು ಕುಡಿಯೋದಕ್ಕೆ. ಅದಾದಮೇಲೆ ಇಡ್ಲಿ ಬ್ಯಾಟರ್ ರೆಡಿಯಾಗಿದೆ. ಸೊ ಇವತ್ತು ಬ್ರೇಕ್ಫಾಸ್ಟ್ ಬಂದು ಇಡ್ಲಿ, ಸಾಂಬಾರು ಮತ್ತು ಚಟ್ನಿ. ನೋಡಿ, ನಮ್ಮ ಮನೆಗೆ ಇಡ್ಲಿಗೆ ಸೋಡಾ ಹಾಕಲ್ಲ. ಸೊ ಆಲ್ಟರ್ನೇಟಿವ್ 2 days ಒನ್ಸು ನಮ್ಮ ಮನೇಲಿ ಇಡ್ಲಿ ಇರಲೇಬೇಕು. ಓಕೆ, ಸೊ ಈ ಕಡೆ ಇಡ್ಲಿಗಿಟ್ಟು ಮತ್ತೊಂದು ಸೈಡಲ್ಲಿ ಬೇಳೆ ಸಾರು ಮಾಡ್ಕೊಳ್ತಾ ಇದ್ದೀನಿ. ಬೇಳೆ ಸಾರು ತುಂಬ ಸಿಂಪಲಾಗಿ ಮಾಡಿದ್ದೀನಿ. 3 ಥರ ಬೇಳೆ ಹಾಕಿದ್ದೀನಿ. ತೊಗರಿಬೇಳೆ, ಮೈಸೂರು ಬೇಳೆ, ಹೆಸರು ಬೇಳೆ. ನೀಟಾಗಿ ತೊಳ್ಕೊಂಡು ಅದಕ್ಕೆ ಒಂದು ಈರುಳ್ಳಿ, 2 ಒಣಗಿದ ಮೆಣಸಿನ್ಕಾಯಿ ಮತ್ತು 1 ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಇಷ್ಟು ಹಾಕ್ಬಿಟ್ಟು 1-2-3 ಸಲ ಕೂಗಿಸ್ಕೊಂಡ್ರೆ ಆಯಿತು, ಬೇಳೆ ಸಾರು ರೆಡಿ. ಸೊ ಇದಕ್ಕೆ ಒಗ್ಗರಣೆ ಹಾಕ್ಬಿಟ್ಟು ಮತ್ತೊಂದು ಸೈಡಲ್ಲಿ ಚಟ್ನಿ ಮಾಡ್ಕೊಳ್ತಾಯಿದ್ದೀನಿ. ಸೊ ಚಟ್ನಿಗೆ ಏನಿಲ್ಲ, ಕಡಲೆಪಪ್ಪು, ತೆಂಗಿನಕಾಯಿ ಮತ್ತು ಸ್ವಲ್ಪ ಹುಣಸೆಹಣ್ಣು, 1-2 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸ್ವಲ್ಪ ಹಾಕಿ, ಸ್ವಲ್ಪ ಉಪ್ಪು ಹಾಕಿ ರೆಡಿ ಆಯಿತು. ನೋಡಿ, ಬಿಸಿ ಬಿಸಿ ಇಡ್ಲಿಯೊಂದಿಗೆ ಅವಕಾಡೋ ಜ್ಯೂಸ್.